ಇಂಡಿ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಳಗಾವಿ ವಿಭಾಗೀಯ ಉಪಾಧ್ಯಕ್ಷರಾದ ಎಸ್ ವಹಿ ಹರಳಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಇಂಡಿ ತಾಲೂಕಾ ಸೇವಾ ನಿರತ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿ.ಜಿ. ಕಲಮನಿ ಅವರಿಗೂ ತುಂಬು ಹೃದಯದ ಅಭಿನಂದನೆಗಳು ಎಂದು ಹೇಳಿ ನೂತನ ಅಧ್ಯಕ್ಷರ ನೇತೃತ್ವದ ಆಡಳಿತ ಮಂಡಳಿ ಶಿಕ್ಷಕರ ಪರವಾದ ಕಾರ್ಯ ಮಾಡುತ್ತಾ ಸೊಸೈಟಿ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದು ಪಾರದರ್ಶಕವಾದ ಆಡಳಿತ ತಮ್ಮಲ್ಲಿ ನಡೆಯಲಿ ಎಂದು ಸಮಸ್ತ ಇಂಡಿ ತಾಲೂಕಾ ಶಿಕ್ಷಕರ ಪರವಾಗಿ ವಿನಂತಿಸುತ್ತೇನೆ ಎಂದು ಜಿಒಸಿಸಿ ಬ್ಯಾಂಕ್ ನಿರ್ದೇಶಕ ಅಲ್ಲಾಬಕ್ಷ ವಾಲಿಕಾರ ಹೇಳಿದರು. ಅಂತ ಸಂದರ್ಭದಲ್ಲಿ ಎಲ್ಲರೂ ತಗೊಂಡು ಒಂದು ಲೆಕ್ಕಕ್ಕೆ ತಗೊಂಡು ಕೆಲಸ ಮಾಡಿ ಇಂತ ಮಾಲೀಕರು ಯಾರ ಕೈಲಿ ಬೇಯಿಸ್ಕೋತಾರ ಬೆಳೆದಾನ. ಈಗ ಜಿಲ್ಲೆ ಒಳಗೆ ಅತ್ಯಧಿಕ ಓಟ್ ಜನರದವ್ರು ಕಾಂಪಿಟೇಷನ್ ಮಾಡೋದು, ಜನರದಾಗ ಅತ್ಯಧಿಕ ಓಟ್ ಅವು ಅಲ್ಪಸಂಖ್ಯಾತ ಹೋಗ್ತಾನ ಅವ್ನ ಜನಪ್ರಿಯತೆ ಎಷ್ಟಿರ್ಬೇಕು ವಿಶ್ವಾಸ. ನಮ್ಮ ತಾಲೂಕಿಗೆ ಬಂದು ಶ್ರೇಯಸ್ಸರು ಅದಕ್ಕೆ ಮುಂದಿಂದು ನಮ್ಮ ಅಧ್ಯಕ್ಷರು ಹರಳಯ್ಯ ಸರ್ ಮತ್ತು ಕಲ್ಮನಿ ಸರ್ಗೆ ನಾವೊಂದು ಕೆಲಸ ಹೇಳ್ತೀನಿ, ಭಾಳ ನೀಟಾಗಿ ಕೆಲಸ ಮಾಡಿ ಹಣಕಾಸಿನ ವಿಷಯದೊಳಗೆ ಅವ್ರು ಯಾವಾಗ ಕೇಳಿದ್ರು ಯಾರು ಏನು ಕೇಳ್ತಾರೋ ಅದಕ್ಕೆ ಲೆಕ್ಕ ಕೊಡ್ಲಿಕ್ಕೆ ನಾವು ಕಟ್ಟ ಅದಕ್ಕೊಂದು ಜವಾಬ್ದಾರಿ ನಿಮ್ಮ ಮ್ಯಾಗದ. ಇದು ಇನ್ನೂ ಬೆಳೀತದೆ, ಯಾಕಂದ್ರೆ ಯಾವ ಕಾಲಕ್ಕೂ ಇದು ಹಂಗೆ ಕಷ್ಟಪಟ್ಟು ಬೆಳೆಸ್ಯಾರ ಹಿರಿಯರು. ನಮ್ಕ ಮದಿನವ್ರು ಬೆಳೆಸ್ಯಾರ, ನಾವೆಲ್ಲ ಅಲ್ಲಾವಲಿಕರ್ ನಾವು ಕಸ ಹೊಡಿತಿದ್ದೆವು. ನಮ್ಗೆ ಏನು ಅಧ್ಯಕ್ಷ ಉದ್ದಿತ್ತಲ್ಲ ಬಂದು ಜಮಖಾನೆ ಹಾಸಿದ್ರೆ ಅದೊಂದು ದೊಡ್ಡ ಕೊಟ್ಟಂಗ ನಮ್ಗೆ. ಹೌದು ರೀ ವಲ್ಕರ್ ಸರ್, ನಮಗೆ ಕಸ ಹುಡುಗನ್ ಹಚ್ಚಿ ಜಮಖಾನೆ ಹಾಕ್ಸ್ತೇವೆ ಅಂದ್ರೆ ನಮ್ಗೊಂದು ಅಧ್ಯಕ್ಷ ಕಾರ್ಯದರ್ಶಿ ಮಾಡೋದಂಗ ಆ ರೀತಿ ಕೆಲಸ ಮಾಡಿ ನಾವು ಹಿರಿಯರ್ ಇರಾಡೆ ಸರ್ ಇರಲಿ, ನಮ್ಮ ಭೋಸ್ಲೆ ಸರ್ ಇರಲಿ, ಆಮೇಲೆ ನಮ್ಮ ವೆಂಕಲಿ ಸರ್ ಇರಲಿ, ಹಿಂದಿನ ಬಗಾಯತ್ ಸರ್ ಅನ್ರಿ, ಲಾಳ್ಸೇರಿ ಸರ್ ಅನ್ರಿ, ಯಾರಿದ್ರು ನಾವು ಕೆಲಸ ಮಾಡಕ್ಕೆ ರಾಜ್ಯ. ನೀವು ಹಾಗೇನೆ ಬೆಳೆದಿರಿ, ನೀವು ಎಲ್ಲ ಈ ಕೆಲಸ ಮಾಡಿರಿ ಇಲ್ಲಿ ಈ ಮಟ್ಟಕ್ಕೆ ಬಂದಿರಿ. ನಮ್ಮ ಹರಳಯ್ಯ ಸರ್ ಎಲ್ಲ ನಮ್ಮ ಕೈ ಓಡಾಡ್ರಿ ವೈಟಿ ಗಿಟಿ ಎಲ್ಲ ಎಮ್ಮೆ ಮಾಲೀಕರು ಒಮ್ಮೆ ಹಿಡಿದು ನನಗೆ ಅಧ್ಯಕ್ಷ ಮಾಡ್ಯಾರ. ನಾ ಎಲ್ಲ ಊರಿಗೆ ಸಿಂಧಿಗೆ ಹೋಗಿದ್ದು, ಸಿಂಧಿಗೆ ಅಧ್ಯಕ್ಷ ಆಗ್ಬೇಕು ಅಂತೇಳಿ ಅವರೇ ವಾಲಿಕಾರ್ ಸರಿ ಸೂಚನೆ ಮಾಡ್ಯಾರ. ನಾ ಇರ್ಲಾರ್ದೆ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷ ಮಾಡ್ಯಾರ. ಅದು ಒಂದು ಪ್ರೀತಿ ವಿಶ್ವಾಸ ಹೆಂಗಿರ್ತದ ಮನುಷ್ಯನಲ್ಲಿ ಅಂದ್ರೆ ನಾವು ನಿಮ್ಮಂಗ ನೀವು ನಮ್ಮಂಗ ಅಂದ್ರೆ ಏನು ಭೇದ ಹೋಗಲ್ಲ. ನಾವು ದ್ವೇಷ ಬೆಳೆಸಲ್ಕತ್ತೇವೆ ಅಂದ್ರೆ ನಾವು ನಿಮ್ಮಿಂದ ದೂರ ಆಗ್ತೀವಿ, ನೀವು ನಮ್ಗೆ ದೂರ ಮಾಡ್ತೀವಿ. ಎಲ್ಲರೂ ಒಂದು ನಮ್ಮ ನಿಮ್ಮ ಮನಸ್ಸಿನೊಳಗೆ ಏನೂ ಗಾದಲೆ ಇರಲಿಲ್ಲ ಅಂದ್ರೆ ಯಾವುದೇ ರೀತಿ ಆಗೋದಿಲ್ಲ. ಶಿಕ್ಷಕರು ತಾಲೂಕಿನಾಗ ಒಳ್ಳೆಯವರು, 4 ಮಂದಿ ಕೇಳೋರು ಇರ್ಬೇಕು. ಮೊನ್ನೆ ನಡೆದಂಥ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಒಬ್ಬೊಬ್ಬ ಹೆಸರುಗಳು ಕೂತ್ಬಿಟ್ಟು ಭಾಳಷ್ಟು ಸಮಯದ ಅಭಾವದ ಎಲ್ಲ ಹಿರಿಯರಿಗೆ ಗೌರವಿಸುತ್ತಾ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಭಾಳಷ್ಟು ನಮ್ಮ ಇಲಾಖೆ ಬಗ್ಗೆ ಅಪಪ್ರಚಾರ ಆಗಿತ್ತು. ನಮಗೂ ಕೂಡ ಒಂದು ಭಯದ ವಾತಾವರಣ ಇತ್ತು, ಏನಪ್ಪ ನಮ್ಗೆ ಮೆಜಾರಿಟಿ ಆಗ್ತದೋ ಇಲ್ಲೋ ಅನ್ನುವಂಥದ್ದು. ಒಂದು ಕಡೆ ಮನಸ್ಸಂಗೆ ಹೇಳ್ತಿತ್ತು, ಇನ್ನೊಂದು ಕಡೆ ಏನು ಹೇಳ್ತಿತ್ತಪ್ಪ ಅಂದ್ರೆ ನಾವು ಭಾಳ ಕೆಲಸ ಮಾಡಿದೆವು, ನಮ್ಗೆ 11ರಿಂದ 12 ಕ್ಯಾಂಡಿಡೇಟ್ ಬರಬೇಕು ಅಂತ ಹೇಳ್ತಿತ್ತು. ಎರಡೂ ನಮ್ಮಲ್ಲಿ ಇದ್ದಂಥ ಒಂದು ಆತ್ಮವಿಶ್ವಾಸ. ಆದರೂ ಕೂಡ ಅದು ಶಿಕ್ಷಕರ ಕೊಟ್ಟ ತೀರ್ಪಿಗೆ ನಾವು ತೆರೆಬಾಗಬೇಕಾಗ್ತದೆ. ಅವರು 9 ಮಂದಿ ನೀವು ಇರಪ್ಪ ಅಂತೇಳಿ ತೀರ್ಪು ಕೊಟ್ಟರೆ ನಮ್ಮಲ್ಲಿ ಪರಾಭವಗೊಂಡಂಥ ಎಲ್ಲ ಅಭ್ಯರ್ಥಿಗಳು ಕೂಡ ನಾವು ನಮ್ಮವರೇ ಅವರು. ಆದರೆ ವಿರೋಧ ಪಾರ್ಟಿಯವರಿಗೂ 4 ನೀವು ಇರಪ್ಪ ಅಂತೇಳಿ ವಿರೋಧ ಪಕ್ಷದಾಗಿದ್ದರೆ ಅವರಿಗೂ ಒಂದು ನಿರ್ಣಯ ಕೊಟ್ಟರೆ ಆ ನಿರ್ಣಯಕ್ಕೆ ನಾವು ತೆರೆಬಾಗಬೇಕಾಗ್ತದೆ. ಮತ್ತು ಕೆಲವೊಂದು ವಿಷಯದಾಗ ಏನದ ನಮ್ಮೊಂದು 4 ಅಭ್ಯರ್ಥಿಗಳು ಭಾಳಷ್ಟು ನೋವಾಯಿತು ನಮ್ಗೆ. ಯಾಕಂದ್ರೆ ಪಾಪ ಅವರು ಎಂದು ನಿಂದ್ರಲಾರ್ದವ್ರಿಗೆ ಹೋಗಿ ಎಲ್ಲೆಲ್ಲೋ ಕೂತು ಮನೆಯಾಗ ವಲ್ಲಪ್ಪ ಅಂದವ್ರಿಗೆ ಕಾಂತಾನು ಹೇಳ್ತಿದ್ದ, ಬೇಡ ನನಗೆ ಯಾಕೆ ನಾವು ಚುನಾವಣೆ ಮೊದಲೇ ಇದು ಆಗುದಿಲ್ಲ ನಾವು ವಲ್ಲಪ್ಪ ಆಗ್ತಿದ್ದ. ಆದರೂ ಕೂಡ ನಿಲ್ಲಣ ಹಿರಿಯ ಮನುಷ್ಯ ಅಲ್ಲಿ ನಮ್ದೊಂದು ಆಸೆ ಏನಿದೆ ಯಾವ್ದು ಬಾಣ ಅಂತೇಳಿ ಅದಕ್ಕೆ ಕರ್ಕೊಂಡು ಬಂದೆವು. ವೇಣು ಅಣ್ಣನು ಭಾಳ ಸಲ ನಿಂತಿದ್ದ, ಈ ಸಲ ಹೆಂಗಾರೆ ಮಾಡಿ ಆರಿಸ್ತಿರ್ಬೇಕಂತೇಳಿ ವೇಣು ಅಣ್ಣವ್ರು ಕರ್ಕೊಂಡು ಬಂದೆವು. ಆ ಭಾಗ ಆಯ್ತು ಎದುರಾಗ ಇರೋರು ಪಾಪರು ತಾಂಬಾದ್ ಬಿಟ್ಟು ಎಲ್ಲಿ ಬರೋರೆಲ್ಲ ಅವರು ಒಳ್ಳೆ ಮನುಷ್ಯ. ಅವರು ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಅವ್ರಿಗೆ ತಂದೆವು. ಆ ನಂತರ ಏನಪ್ಪ ಸಂಘದ ಮಾಮ ಹತ್ರ ಯಾವತ್ತೇನದು ಎಲ್ಲರೂ ಬಿಡಿ ನಮ್ಮ ಬಿಡಿ ಮಾಮನೇತು ಅಕ್ಕ ಅಕ್ಕನೇತು. ಹಿಂಗಾಗಿ ನಮ್ಮ 4 ಕ್ಯಾಂಡಿಡೇಟ್ ಹೋಗಿದಂಥ ಅದು ನಮಗೆ ವಿಷಾದ ಅದ. ಇವತ್ತಿಗೂ ನಾವು ಅದು ಭಾಳಷ್ಟು ನಮಗೆ ನೋವುಗಳದ. ಆದರೂ ಕೂಡ ಈ ತೀರ್ಪಿಗೆ ನಾವು ತಲೆಬಾಗಬೇಕಾಗ್ತದೆ. ನಮ್ದು ಎಷ್ಟೇ ರಿಕ್ವೆಸ್ಟ್, ಎಲ್ಲರೂ ಹಿರಿಯರು ಬೆಳೆಸಿದಂಥ ಈ ಸಂಸ್ಥೆ, ನಾವು ಕೂಡ 98ರಿಂದ ಇಲ್ಲಿವರೆಗೆ ಸಂಸ್ಥೆ ಆಗಲಿ ಅಥವಾ ಶಿಕ್ಷಕರ ಸಂಘ ಆಗಲಿ ಎಲ್ಲ ಕೂಡ್ಕೊಂಡು ಬಂದವರದೇವು. ಸಂಘಕ್ಕೆ ಕಟ್ಟಡಕ್ಕೂ ತಾವು ನಮ್ಮಿಂದ ತಮ್ಮಲ್ಲಿ ಭಾಳಷ್ಟು ಸಾಹಸಕರ ಆಗ್ಯಾವ, ನಾವೆಲ್ಲ ಹೇಳೋಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವೆಲ್ಲರೂ ಒಂದಿದ್ದಾವೆಲ್ಲ ಆಗ್ಯಾವ. ಮುಂದಿನ ನಿರ್ಮಾಣದಾಗ ನಾನು ಒಂದೇ ರಿಕ್ವೆಸ್ಟ್, ಸೊಸೈಟಿ ಏನಪ್ಪ ಅಂತಂದ್ರೆ DCC ಬ್ಯಾಂಕ್ದಿಂದ ಸಾಲ ತಂದು
ನಮ್ಮ ಶಿಕ್ಷಕರಿಗೆ ಸಾಲ ಒದಗಿಸಿದ್ರೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಾಗ್ತದೆ. ಆದಷ್ಟು ನೀವು ನಮ್ಮಲ್ಲಿ ಸಾಕಷ್ಟು ಮೇ 30 ಮಂದಿ ರಿಟೈರ್ಡ್ ಆದರು. ಅವ್ರಿಗೆ ಏನದ ಒಳ್ಳೆಯ ಒಂದು FD ಮ್ಯಾಗಿಂದು ಇಂಟ್ರೆಸ್ಟ್ ಕೊಟ್ಟು ಅವ್ರಿಗೆ ಮನವೊಲಿಸಿ, ಯಾರು ಏನೋ ಹೇಳ್ತಾರೆ ಸಂಸ್ಥೆ, ನಮ್ಮ ವೈಯಕ್ತಿಕ ವಿಚಾರಗಳು ಬೇರೆ, ನಂದು ವೈಯಕ್ತಿಕ ಯಾರು ಹೊಲ ಜೋಡಿನೇನಿರಲಿ ಒಟ್ಟಿ ಪಕ್ಕ ಜೋಡಿರಲಿ, ಆದರೆ ಈ ಸಂಸ್ಥೆಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಯಾರು ಮಾಡಬಾರ್ದು. ನಾವು ಮಾಡಬಾರ್ದು, ನಮ್ಮ ವಿರೋಧಿದ್ದವರು ಮಾಡಬಾರ್ದು. ಯಾಕಂದ್ರೆ ಯಾರು ಬೆಳೆಸಿದ ಸಂಸ್ಥೆ ಇದು, ನಮ್ದು ಅಲ್ಲಿ 100 ವರ್ಷದ ಸಂಸ್ಥೆ. ನಮ್ಮ ಅಪ್ಪರ ಜೋಡಿ ಹೋದಾಗ ಬಜಾರ್ದಾಗಿತ್ತು, ಯಾಕೆ ಹಿಡಿದು ಇರ್ತಿದ್ರು, ಮ್ಯಾಕ್ ಕುಂದಿರ್ತಿದ್ರು ಇಡ್ಲಿ ಪದ್ಮಣ್ಣ ಅಂಗಡಿಯಾಗ. ಅಲ್ಲಿಂದ ಇಲ್ಲಿ ಥರ ಮಾಡ್ಕೊತ ಬಂದಾರ. ಅವೆಲ್ಲ ಭಾಳ ದೊಡ್ಡ ಇತಿಹಾಸ ಅದ. ಆ FD ಇಡೋರಿಗೆ ಏನು ಕೊಳ್ಳ ಸುಳ್ಳು ಹೇಳಿ ಇಲ್ರಿ ಅದು ಮುಳುಗ್ಯಾದ, ಅದು ಹಂಗೆ ಮಾಡೋದಂದ್ರೆ ಯಾರಾದ್ರೂ ಅನಿಸ್ತಾರೆ ನೋಡ್ರಿ ರೊಕ್ಕ ಅದು ಹಂಗಾಗ್ಯದ್ರಿ ಹಿಂಗಾಗ್ಯದ್ರಿ. ಅದಕ್ಕೆ ದಯವಿಟ್ಟು ಅದೊಂದು ನಮ್ಮ ರಿಕ್ವೆಸ್ಟ್ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೆ, ಎಲ್ಲ ಆಡಳಿತ ಮಂಡಳಿಯಲ್ಲಿ ಅವರಿಗೆ ಇವ್ರಿಗೆ ಗೊತ್ತಿಲ್ಲ, ಎಲ್ಲ ಆಡಳಿತ ಮಂಡಳಿ ಜವಾಬ್ದಾರಿ. ಇವತ್ತು ನೀವು ಕೂತಿರಪ್ಪ ಅಂದ್ರೆ ಇಲ್ಲಿ ಎಲ್ಲ ಜವಾಬ್ದಾರಿ ನಿಮ್ದು. ಹ್ಯಾಂಗೆ ಮಾಡಿದ್ರೆ ಇಲ್ಲೇನಾಗತ್ತ. ಇನ್ನೊಂದು, ಈಗ ಸದಸ್ಯರ ಸಂಖ್ಯೆ ಯಾರೋ ಅಪಪ್ರಚಾರ ಮಾಡಿ, ನಾವೊಂದು ಕಾಲದಾಗಿದ್ದಾಗ 800 ಮಂದಿ ಇದ್ರಿ ಸೊಸೈಟಿ ಸದಸ್ಯರು. ನಿನ್ನೆ ಭಾಳ ನೋಡಿದಿಂದ ಹೇಳ್ತೀನಿ, ಮೊನ್ನೆ ನಾನು ಹೋಟೆಲ್ ಲಿಸ್ಟ್ ನೋಡಿದಾಗ ಎಲ್ಲ ಕೂಡಿ 500 ಚಿಲ್ಲರ ಮ್ಯಾಗಿತ್ತು. ಯಾಕಪ್ಪ ಅಂತಂದ್ರೆ 200-300 ಮಂದಿ ಇಲ್ಲಿ ಸದಸ್ಯರು ಕಿತ್ಕೊಂಡು ಹೋಗ್ಯಾರ. ಅದು ಭಾಳ ನೋವಾದ ಸಂಗತಿ. ಯಾಕಂತಂದ್ರೆ ಈ ಸೊಸೈಟಿ ನಡೆಯೋದೇ ಯಾವುದೇ ಕೋಆಪರೇಟಿವ್ ಅದು ನಡಿಬೇಕಾದ್ರೆ ಅದು ಶೇರ್ ಮಾಡಲ್ ಮ್ಯಾಗ ನಡೀತದೆ. ಶೇರ್ ಅಂದ್ರೆ ಯಾರು ನಮ್ಮ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡೋದ್ರಿಂದ ಅಲ್ಲಿ ಶೇರ್ ಮಾಡ್ತದ. ಅದಕ್ಕೆ ಅದು ದಯವಿಟ್ಟು ನಿಮ್ಮೆಲ್ಲರ ಆಡಳಿತ ಮಂಡಳದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರಿಗೆ ಅನ್ಯಾಗಿ ಹೇಳಕತ್ತೆ, ಎಲ್ಲರಿಗೂ ಹೇಳಕತ್ತೆ, ಕೈ ಮುಗಿದು ಬರುವಂತ ದಿನಮಾನದಲ್ಲಿ ನಮ್ಮ ತಾಲೂಕಿನಲ್ಲಿ 1100 ಶಿಕ್ಷಕರವರ, ಅದರಲ್ಲಿ ಕನಿಷ್ಠ ಒಂದು 800 - 900 ಸದಸ್ಯರು ಆಗಬೇಕಂತ ಹೇಳಿ ಒಂದು ಆಶೆ ನನಗದ. ತಾವೆಲ್ಲರೂ ಈಡೇರಿಸ್ತೀವಿ. ಇಡೀ ಆಡಳಿತ ಮಂಡಳಿ ಏನಪ್ಪಾ ಅಂದ್ರೆ ಇಡೀ ಆಡಳಿತ ಮಂಡಳಿ ಕೂಡಿ ಇಲ್ಲಿ ಸದಸ್ಯರ ಸಂಖ್ಯೆ ಒಂದು ಹೆಚ್ಚು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ. ನಾವು ಕೂಡ ಕಾಲಕ್ಕೆ ಏನಪ್ಪಾ ನಾವು ತಮಗೆ ಏನಾರೇ ಅವಶ್ಯಕತೆ ಬಿದ್ದರೆ ನಾವು ಸಲಹೆಗಳನ್ನು ಕೊಡ್ತೇವೆ. ಇಲ್ಲ ನೀವು ಆಡಳಿತ ಮಂಡಳಿ ಇರ್ತದೆ, ನೀವೆಲ್ಲ ಕೂಡ್ಕೊಂಡು ಒಮ್ಮೆದಿಂದ ಯಾರಿಗೂ ಇಲ್ಲಿ ಇದು ಮಾಡ್ಬೇಕಂತ ಇದು ಮಾಡಿಲ್ಲ ಯಾರು. ಕೆಲವೊಂದು ವಿಷಯದಾಗ ಏನೋ ಎಲ್ಲರಿಗೆ ಸಾಮಾನ್ಯ ನ್ಯಾಯ ಕೊಡ್ಬೇಕಂತೇಳಿ ಒಂದು ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ, ಎಲ್ಲ ಡೈರೆಕ್ಟರ್ ಮತ್ತು ಹಿರಿಯರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಒಂದು ನಿರ್ಣಯ ತಗೊಂಡಿದ್ದದ. ಮುಂದಿನ ದಿನಮಾನದಾಗ ಎಲ್ಲರಿಗೆ ಅನುಕೂಲ ಮಾಡಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈ ಸೊಸೈಟಿ ಅನ್ನೋದ ಉತ್ತರ ಬೆಳೀಲಿ. ನಾನು ಸೆಕ್ರೆಟರಿ ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇಡೀ ದಿನ ಬೇರೆ ಇತ್ತು, ಈಗ ಮತ್ತೆ ಬರುವಂತ ದಿನಮಾನ ಬೇರೆ ಅವ. ಯಾಕಂತಂದ್ರೆ ಈಗ ಬಂದಂತ ಎಲ್ಲ ಆಡಳಿತ ಮಂಡಳಿಯವರು ಬಹಳಷ್ಟು ಬದಲಿದ್ದವ್ರು ಕೆಟ್ಟವತ್ತಲ್ಲ, ಅವ್ರೇನಪ್ಪ ಹೋಗ್ಬಿಡ್ರಿ ಅನ್ನೋಂಥ ಮಂದಿತ್ತು. ಈಗ ಇವ್ರೇನಪ್ಪ ಅಂದ್ರೆ ಎಲ್ಲ ನಮ್ಮನೆ ನದರಿಟ್ಟಿರ್ತದ. ಈಗ YT ಪಾಟೀಲ್ ಆದಾಗ ನೀವು ಇಲ್ಲಿ ಟೈಮಿಗೆ ಇರಲಿಲ್ಲ, ಚೆಕ್ ಅದು ಕೊಡಲಿಲ್ಲ, ಮತ್ತೆ ಏನೇ ನಿರ್ಣಯ ತಗೊಳ್ಳಿ, ಅಧ್ಯಕ್ಷ ಉಪಾಧ್ಯಕ್ಷ ಆದಿಯಾಗಿ ಹೇಳ್ತೀನಿ, ಬೇಕಾದ ಒಂದೇ ನಿರ್ಣಯ ತಗೊಂಡ್ರು ಕೂಡ ಎಲ್ಲರಿಗೂ ವಿಶ್ವಾಸ ತಗೊಂಡು. ಯಾಕಂದ್ರೆ ಇದು ಎಲ್ಲರಿಗೂ ಒಂದು ಆಸೆ ಇರ್ತದ. ಅವರು ಆರಿಸಿ ಬಂದಾರ ಏನಪ್ಪ ನಮ್ಗೆ ಏನು ಕೇಳೋದಿಲ್ಲ, ಅವರೇ ಮಾಡ್ತಾರ ಅಂತ ಭಾವನೆ ಅವ್ರಿಗೆ ಬರಬಾರ್ದು. ಅದಕ್ಕೆ ತಾವೆಲ್ಲರೂ ಅಂತ ಇದನ್ನು ಆಗಲೇ ಕುಡಿದಲು ಅಂತ ನನಗೆ ಆಸೆ ಇದೆ. ಅದಕ್ಕೆ ತಾವೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಮತ್ತು ನಮ್ಮ ಕಾಳೇಶ್ವರ ಕೂಡ ಬಹಳಷ್ಟು ಒಳ್ಳೆ ತರದಿಂದ ಈ ಶಿಕ್ಷಕರ ಚುನಾವಣೆ ಮಾಡಬೇಕಾದ್ರೆ ಬಹಳ ಕಷ್ಟದ ಕೆಲಸ. ತಾಸಿಗೊಂದು ಜಗಳ ಮಾಡ್ಕೊಂಡು ಕುಂತಿರ್ತಿದ್ರು. ಅಲ್ಲಿ ಎಂಜೋದಾಗ ನೋಡಿದ್ರೆ ಎಂಜೋ ಎಲೆಕ್ಷನ್ ಕದು ನಮ್ಮ ಜೋಡಿ ಎಲ್ಲರ ಖದ್ಯ ಅದು, ಕಾಂತವಣ್ಣನ ಜೋಡಿ ಖದ್ಯ ಇತ್ತು. ಇಲ್ಲೇನು ಯಾವುದೇ ಖದ್ಯ ಆಗಲ್ಲ, ಸುಶಿಕ್ತವಾಗಿ ನಡೆದ ಅವರೆಲ್ಲದ ನೆರವೇರಿಸಿಕೊಟ್ಟಾರ. ಅವರಿಗೂ ಧನ್ಯವಾದ ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಕೆಲಸ ನಾವು ಒಳ್ಳೆಯ ಇದಾಗಿ ನೋಡ್ಕೊಂಡು ಹೋಗ್ಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ನನ್ನ ಮಾತಕ್ಕೆ ವಿರಾಮ. ಯಾಕಂದ್ರೆ ಅಧ್ಯಕ್ಷ ಇರ್ತಾನ, ಉಪಾಧ್ಯಕ್ಷ ಇರ್ತಾನೋ ಇರೋದು ಗೊತ್ತಿಲ್ಲ. ನೀವು ಇಲ್ಲಿ ಇರ್ಬೇಕಾಗಿದ್ದು ಬಹಳ ಚೆನ್ನಾಗಿ ಸೊಸೈಟಿಯನ್ನು ಹಿಂದೆ ಹ್ಯಾಂಗ್ ನಡೆಸ್ಕೊಂಡು ಬಂದಿರ ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಚೆನ್ನಾಗಿ ನಡೆಸ್ಕೊಂಡು ಬರೀ ಹಿರಿಯರಾದಂಥ ಚಾಂದ್ಕೋಟೆಯವರು ಇವರಿಗೆ ಮಾರ್ಗದರ್ಶನ ಯಾವತ್ತೂ ಮಾಡಲಿ. ಮುಂದಿನ ಅವಧಿ ಒಳಗೆ ಎಲ್ಲರಿಗೂ ಅವಕಾಶಗಳು ಸಿಗ್ತಾವ ಅನ್ನೋ ಒಂದು ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಮಾತ್ರ ಅವಕಾಶ ಕೊಟ್ಟಂತ ಹಿರಿಯರಿಗೂ ತಮ್ಮಲ್ಲಿರುವ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಿಕ್ಷಕ. ಸರಿ ನೋಡಿ ಸರಿ
ನೋಡಿ ಸರ್. ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹರಿಗಳು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಿ ಸಿ ಕಲ್ಬನಿ ಗುರುಗಳನ್ನು ಸನ್ಮಾನಿಸಿ ಗೌರವಿಸಿರ್ತಕ್ಕಂಥ ನಮ್ಮ ಎಂ ಎ ಮಾಲೀಕ. ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್. ಹೌದು ಸರ್. ಸುಮ್ ತೊಗೊಂಡು ಸರ್. ಸುಮ್ಮ ತೊಗೊಂಡಿರಿ, ರೊಕ್ಕ ಕೊಟ್ಟಿಲ್ಲ. ನಾನು ನೀವು